ಇವತ್ತು ನಾವು ಏನು ಈ ಒಂದು ರೇಣುಕಾಸ್ವಾಮಿ ದರ್ಶನ ಕೊಲೆ ಮಾಡಿದ್ದಾನೆ ಅದನ್ನು ನಾವು ಬಹಳಷ್ಟು ಕಠಿಣವಾಗಿ ಇದು ಮಾಡ್ತೇವೆ, ಖಂಡಿಸ್ತಾ ಇದ್ದೇವೆ. ಇದು ಎಂಥದಂದ್ರೆ ಇದಕ್ಕೆ ಸಮಾಜದಲ್ಲಿ ಎಂಥ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅಂದರೆ, ಇವರು ಸೆಲೆಬ್ರಿಟಿಗಳು ಅಥವಾ ಐಕಾನ್ಗಳು ಅಂದ್ಕೊಂಡು ಇವ್ರು ಏನು ಬೇಕಾದನ್ನೆಲ್ಲ ಮಾಡಿ ನಾವೇನಾದರೂ ಜಯಿಸ್ಕೊಂತೀವಿ, ನಮಗೆ ಸರ್ಕಾರ ಇದೆ, ಹಣ ಇದೆ, ಇವರೆಲ್ಲ ಏನು ಮಾಡ್ಬೋದು ಅನ್ನೋ ಒಂದು ತಾತ್ಸಾರದಿಂದ ಈ ಒಂದು ಕೆಲಸ ಮಾಡಿದ್ದಾರೆ ಅಷ್ಟೇ. ಪಾಪ ಇವತ್ತು ಅವ್ನು ಬಡವ, ಏನೋ ವೃತ್ತಿ ಮಾಡ್ಕೊಂಡು ಜೀವನ ಮಾಡೋ ಅಂತ ಅವ್ನ ಹೆಂಡರು ಮಕ್ಕಳು ಅವ್ನ ಸಂಸಾರ ನೋಡಿದರೆ ಇವತ್ತು ಇಡೀ ಸಮಾಜನೇ ಒಂಥರ ಭಾಳಷ್ಟು ನೋವಾಗುತ್ತೆ. ಇಂಥ ಕೆಲಸ ಮಾಡಬಾರ್ದು. ಆಕಸ್ಮಿಕ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿದಾರೆ ಯಾರೂ ಇಲ್ಲ. ಯಾಕೆ ದರ್ಶನ್ ತಪ್ಪು ಮಾಡಿಲ್ವ? ಅವ್ನು ತಪ್ಪು ಮಾಡಿದ್ದಕ್ಕೆ ಅವನು ಕೊಲೆ ಮಾಡ್ಕೋಬೋದಾಯ್ತಲ್ಲ. ಅವನೇ ಬೇಕಾದಷ್ಟು ತಪ್ಪು ಮಾಡಿದ್ದಾರೆ. ಅವನು ಏನೋ ಆಕಸ್ಮಿಕ ಒಂದು ತಪ್ಪು ಮಾಡಿದ್ರೆ ಅವನಿಗೆ ಬುದ್ಧಿ ಹೇಳ್ಬೋದಾಯಿತು, ಅಥವಾ ಅದಕ್ಕೆ ಸರ್ಕಾರ ಇದೆ, ಕಾನೂನಿದೆ, ವ್ಯವಸ್ಥೆ ಇದೆ, ಸಂವಿಧಾನ ಇದೆ, ಅದರಡಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದಾಯ್ತು, ಅದನ್ನು ಕೊಡಿಸ್ಬೋದಾಯ್ತು. ಕಾನೂನನ್ನು ಕೈ ತಗೊಳಕ್ಕೆ ಇವನು ಯಾರು? ಇವತ್ತು ನಾವು ಏನು ಈ ಒಂದು ರೇಣುಕಾಸ್ವಾಮಿ ದರ್ಶನ ಕೊಲೆ ಮಾಡಿದ್ದಾನೆ ಅದನ್ನು ನಾವು ಬಹಳಷ್ಟು ಕಠಿಣವಾಗಿ ಇದು ಮಾಡ್ತೇವೆ, ಖಂಡಿಸ್ತಾ ಇದ್ದೇವೆ. ಇದು ಎಂಥದಂದ್ರೆ ಇದಕ್ಕೆ ಸಮಾಜದಲ್ಲಿ ಎಂಥ ಒಂದು ಮೆಸೇಜ್ ಪಾಸ್ ಆಗುತ್ತೆ ಅಂದರೆ, ಇವರು ಸೆಲೆಬ್ರಿಟಿಗಳು ಅಥವಾ ಐಕಾನ್ಗಳು ಅಂದ್ಕೊಂಡು ಇವ್ರು ಏನು ಬೇಕಾದನ್ನೆಲ್ಲ ಮಾಡಿ ನಾವೇನಾದರೂ ಜಯಿಸ್ಕೊಂತೀವಿ, ನಮಗೆ ಸರ್ಕಾರ ಇದೆ, ಹಣ ಇದೆ, ಇವರೆಲ್ಲ ಏನು ಮಾಡ್ಬೋದು ಅನ್ನೋ ಒಂದು ತಾತ್ಸಾರದಿಂದ ಈ ಒಂದು ಕೆಲಸ ಮಾಡಿದ್ದಾರೆ ಅಷ್ಟೇ. ಪಾಪ ಇವತ್ತು ಅವ್ನು ಬಡವ, ಏನೋ ವೃತ್ತಿ ಮಾಡ್ಕೊಂಡು ಜೀವನ ಮಾಡೋ ಅಂತ ಅವ್ನ ಹೆಂಡರು ಮಕ್ಕಳು ಅವ್ನ ಸಂಸಾರ ನೋಡಿದರೆ ಇವತ್ತು ಇಡೀ ಸಮಾಜನೇ ಒಂಥರ ಭಾಳಷ್ಟು ನೋವಾಗುತ್ತೆ. ಇಂಥ ಕೆಲಸ ಮಾಡಬಾರ್ದು. ಆಕಸ್ಮಿಕ ಮನುಷ್ಯ ಜೀವನದಲ್ಲಿ ತಪ್ಪು ಮಾಡಿದಾರೆ ಯಾರೂ ಇಲ್ಲ. ಯಾಕೆ ದರ್ಶನ್ ತಪ್ಪು ಮಾಡಿಲ್ವ? ಅವ್ನು ತಪ್ಪು ಮಾಡಿದ್ದಕ್ಕೆ ಅವನು ಕೊಲೆ ಮಾಡ್ಕೋಬೋದಾಯ್ತಲ್ಲ. ಅವನೇ ಬೇಕಾದಷ್ಟು ತಪ್ಪು ಮಾಡಿದ್ದಾರೆ. ಅವನು ಏನೋ ಆಕಸ್ಮಿಕ ಒಂದು ತಪ್ಪು ಮಾಡಿದ್ರೆ ಅವನಿಗೆ ಬುದ್ಧಿ ಹೇಳ್ಬೋದಾಯಿತು, ಅಥವಾ ಅದಕ್ಕೆ ಸರ್ಕಾರ ಇದೆ, ಕಾನೂನಿದೆ, ವ್ಯವಸ್ಥೆ ಇದೆ, ಸಂವಿಧಾನ ಇದೆ, ಅದರಡಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೋದಾಯ್ತು, ಅದನ್ನು ಕೊಡಿಸ್ಬೋದಾಯ್ತು. ಕಾನೂನನ್ನು ಕೈ ತಗೊಳಕ್ಕೆ ಇವನು ಯಾರು? ಇವನು ದೊಡ್ಡ ನಟನ. ಅವನಿಗೆ ಜೀವಾವಧಿ ಶಿಕ್ಷೆ ಆಗಬೇಕು, ಅಥವಾ ಏನು ಕಾನೂನಲ್ಲಿ ಬಹಳ ಎತ್ತರವಾದ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ ಇದೆ, ಆ ಗಲ್ಲು ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಒಬ್ರಿಗಿಬ್ಬರಿಗೆ ಇಂಥವ್ರಿಗೆ ಕಾನೂನು ಇದೆ ಅಂತ ಗೊತ್ತಾಗ್ಬೇಕಂದ್ರೆ ಇಂಥವ್ರಿಗೆ ಆಗ್ಬೇಕು. ಸಾಮಾನ್ಯ ಜನಗಳಿಗೆ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಅದೇ ಒಬ್ಬ ಸರಿಸಾಮಾನ್ಯ ಯಾರಾದರೂ ಕೊಲೆ ಮಾಡಿದ್ರೆ ಅವನಿಗೆ 302 ಪ್ರಕಾರ ಅವ್ನು ನೇಣುಗಂಬ ಏರಿಸ್ತಾರೆ, ಇಲ್ಲ ಜೀವಾವಧಿ ಶಿಕ್ಷೆ ಮಾಡ್ತಾರೆ. ಇಂಥವ್ರೆಲ್ಲ ಏನು ಮಾಡ್ತಾರೆ, ಕೆಲವಾರು ದಿವಸ ಈಗ ಒಂದು ಘಟನೆ ಎಲ್ಲರ ಮನಸ್ಸು ಯಾರು ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಅದೇ ಹೋರಾಟ ಮಾಡ್ಕೊಂಡು ಸಾಯೋವರಿಗಿರೋಕ್ಕಾಗೋದಿಲ್ಲ. ಕೆಲವಾರು ದಿವಸ ಇವು ನಡೀತವೆ, ಆಮೇಲೆ ಮರ್ತು ಹೋಗ್ತಾರೆ, ಆಮೇಲೆ ಇವನಿಗೆ ಯಾತ ಜಾಮೀನು ಕೊಡ್ತಾರೆ, ಆಮೇಲೆ ಇನ್ನೇನೋ ಆಗುತ್ತೆ ಇವೆಲ್ಲ ಆಗಬಾರ್ದು. ಅತ್ಯಂತ ತ್ವರಿತವಾಗಿ ತೀರ್ಮಾನ ಆಗಿ ಅವನಿಗೆ ಅತ್ಯುಗ್ರವಾದ ಶಿಕ್ಷೆ ಆಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೇನೆ ಯಾರು ಡಿ ಬಾಸ್ ಅಭಿಮಾನಿಗಳಿದ್ದೀರಾ, ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅವನು ಒಳ್ಳೇದು ಮಾಡಿದ್ರೆ ಬೆನ್ತಟ್ಟಿ ಬೇಡ ಅಂತ ಹೇಳೋದಿಲ್ಲ. ಅವ್ನು ಮಾಡತಕ್ಕಂಥ ತಪ್ಪಿಗೂ ಕೂಡ ನೀವು ಸಹಕಾರ ಕೊಡ್ತೀರಾ, ಅಥವಾ ಅವ್ನ ಪರವಾಗಿ ಏಕಾರಕ್ಕೆ ಹೋಗ್ತೀರಾ ಅಂದ್ರೆ ನೀವೆಂತ ಅಮಾಯಕರು? ನಿಮ್ಗೇನು ಬುದ್ಧಿ ಇದೆಯಾ ಇಲ್ವೋ ತಲೆಗೆ? ಇದನ್ನು ಖಂಡಿಸ್ಬೇಕು. ಯಾರೇ ಇಲ್ಲ ಅವ್ನು ಯಾರೇ ಆಗಲಿ, ಯಾವ ಉನ್ನತ ಸ್ಥಾನದಲ್ಲಿ ಇರಲಿ, ಎಷ್ಟೇ ಎತ್ತರದಲ್ಲಿರಲಿ, ಅವ್ನು ತಪ್ಪು ಅಂತ ಖಂಡಿಸೋದು ನಮ್ಮ ಧರ್ಮ. ಅದು ಬಿಟ್ಟು ನಾವು ಅವ್ರನ್ನ ಸರಿ ಅಂತಕ್ಕಂತ ಹೇಳ್ತಕ್ಕಂಥ ತಪ್ಪು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.